ತಾಳಿಕೋಟೆಯಲ್ಲಿ ಕಿತ್ತೂರು ಚೆನ್ನಮ್ಮ ವಿವಾಹ ಮಹೋತ್ಸವ ಕಾರ್ಯಕ್ರಮ. ವಿಜಯಪುರ ಜಿಲ್ಲೆಯ ಐತಿಹಾಸಿಕ ತಾಳಿಕೋಟೆ ಪಟ್ಟಣದಲ್ಲಿ ಶ್ರೀ ಕಿತ್ತೂರು ರಾಣಿ ಚೆನ್ನಮ್ಮ ಪುತ್ಥಳಿ ಪ್ರತಿಷ್ಠಾಪನಾ ಸಮಿತಿ ವತಿಯಿಂದ 3ನೇ ವಾರ್ಷಿಕೋತ್ಸವ ಅಂಗವಾಗಿ ರಾಜವಾಡೆ ಆವರಣದಲ್ಲಿ ನಡೆಯುತ್ತಾ ಇರುವ 6ನೇ ದಿನದ ಪುರಾಣ ಕಾರ್ಯಕ್ರಮದಲ್ಲಿ ಚೆನ್ನಮ್ಮಾಜಿಯ ಸಾಂಕೇತಿಕ ವಿವಾಹ ಮಹೋತ್ಸವ ಕಾರ್ಯಕ್ರಮ ಪರಮಪೂಜ್ಯ ಪ್ರಭುಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅರ್ಥಪೂರ್ಣವಾಗಿ ಜರುಗಿತು. ಪುರಾಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನೂರಾರು ಜನರು ಕಾರ್ಯಕ್ರಮವನ್ನು ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ನೀಲಮ್ಮ ಗೌಡ್ತಿ ಪಾಟೀಲ್, ಗೌರವ ಅಧ್ಯಕ್ಷ ಚಂದ್ರಶೇಖರ್ ಸಿ ಪಾಟೀಲ್ ಅವರ ನೇತೃತ್ವದಲ್ಲಿ ಲಿಂಗಾಯತ ಧರ್ಮದ ಧಾರ್ಮಿಕ ವಿಧಿವಿಧಾನಗಳಂತೆ ನೆರವೇರಿಸಿದರು. ಚೆನ್ನಮ್ಮಳಾಗಿ ಮೇಘಾ ಚಿತ್ತರ್ಗಿ ಹಾಗೂ ಮಲ್ಲ ಸರಜನಾಗಿ ಸಚಿನ್ ಚಿತ್ತರ್ಗಿ ಪಾತ್ರ ನಿರ್ವಹಿಸಿದರು. ಇದೇ ಸಂದರ್ಭದಲ್ಲಿ ದೇಶ ಸೇವೆ ಮಾಡಿ ನಿವೃತ್ತರಾದ ಸೈನಿಕ ದಂಪತಿಗಳಿಗೆ ಸಮಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಚೆನ್ನಮ್ಮಳ ವಿವಾಹ ಮಹೋತ್ಸವದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಕಿತ್ತೂರು ಚೆನ್ನಮ್ಮಳ ನೂರಾರು ಅಭಿಮಾನಿಗಳು ಭಾಗವಹಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕುಮಾರ್ ಬಾವಿಮನಿ ಹಾಗೂ ಬಸನಗೌಡ ಬಿರಾದಾರ್ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟರು. ವರದಿ ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ತಾಳಿಕೋಟೆ. ಸೃಷ್ಟಿಕರ್ತ ಲಿಂಗದೇವನನ್ನು ಸ್ಮರಿಸಿ ಧರ್ಮಗುರು ಅಪ್ಪ ಬಸವಣ್ಣನವರನ್ನು ಮನಸಾರೆ ಧ್ಯಾನಿಸಿ ಲಿಂಗಾಯತ ದಂಡನಾಯಕರಾದ ಅಪ್ಪಾಜಿ ಮಾತಾಜಿಯವರ ಶ್ರೀಪಾದಗಳಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಪುರಾಣ ಚರಿತ್ರ ನಾಯಕರು, ಮಹಾನ್ ದೇಶಭಕ್ತರು ಆಗಿರುವಂತ ರಾಷ್ಟ್ರಮಾತೆ ವೀರ ರಾಣಿ ಕಿತ್ತೂರ ಚೆನ್ನಮ್ಮ ತಾಯಿಯ ಮಹಾಪುರಾಣ ಗ್ರಂಥಕ್ಕೂ ಅನಂತ ಅನಂತ ಭಕ್ತಿಯ ಕುಟುಂಬಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತ ತಾಳಿಕೋಟೆಯ ರಾಜವಾಡೆಯ ರಾಜಮಾತೆ ಕಿತ್ತೂರ ಚೆನ್ನಮ್ಮ ತಾಯಿಯ ಪುತ್ಥಳಿ ನಿರ್ಮಾಣ ಅಧ್ಯಕ್ಷರು ಶ್ರೀಮತಿ ನೀಲಮಗೌತಿ ಎಸ್ ಪಾಟೀಲ್ ಅವರಲ್ಲಿ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಗೌರವ ಅಧ್ಯಕ್ಷರಾಗಿರುವಂತಹ ಚಂದ್ರಶೇಖರ ಪಾಟೀಲ್ ಕಾಕಲಲ್ಲಿ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಹಾಗೂ ಸರ್ವ ಸದಸ್ಯರಲ್ಲಿ ಕೂಡ ಶರಣು ಶರಣಾರ್ಥಿ. ಇವತ್ತಿನ ಪುರಾಣ ಕಾರ್ಯಕ್ರಮದಲ್ಲಿ ದೇಶದ ಗಡಿಯನ್ನ ಕಾಯ್ದು ಭಾರತ ಮಾತೆಯ ಸೇವೆಯನ್ನ ಗೈದು ಈ ನಾಡಿಗೆ ಒಳ್ಳೆ ಹೆಸರು ತಂದುಕೊಟ್ಟಂತ ನಿವೃತ್ತ ಸೈನಿಕರೆಲ್ಲ ದಂಪತಿಗಳಲ್ಲಿ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಪುರಾಣ ಕಾರ್ಯಕ್ರಮದಲ್ಲಿ ಸುಶ್ರಾವ್ಯ ಸಂಗೀತ ಸೇವೆಯನ್ನು ನಡೆಸಿಕೊಡುತ್ತಿರುವ ಶ್ರೀ ಶರಣಾರ್ಥಿಗಳನ್ನು ಸಮರ್ಪಿಸಿ ಖ್ಯಾತ ತಬಲಾವಾದಕರಾದಂತ ಶ್ರೀ ಯಲ್ಲಾಲಿಂಗ ಗುಂಡಳ್ಳಿ ಅವರಲ್ಲಿ ಕೂಡ ಶರಣು ಶರಣಾರ್ಥಿ. ಪುರಾಣದ ಬಸವಣ್ಣನವರ ಸೇವೆಯನ್ನು ನಡೆಸಿಕೊಡುತ್ತಿರುವ ಈ ಗ್ರಾಮದ ರಾಷ್ಟ್ರೀಯ ಬಸವಣ್ಣದ ಹಿರಿಯರಾದ ಶ್ರೀ ಗಂಗಾಧರ ಬೆಳೆದರ ಅವರಲ್ಲಿ ಕೂಡ ಶರಣು. ಆ ಪುರಾಣ ಪ್ರವಚನವನ್ನು ಶ್ರವಣ ಮಾಡಿಕೊಡುತ್ತಿರುವ ಗ್ರಾಮದ ಯಾವತ್ತೂ ಶರಣ ಬಂಧುಗಳೇ, ವಾತ್ಸಲ್ಯ ಮೂರ್ತಿಯರಾದ ಮಾತೆಗೇರಿ, ಪತ್ರಿಕಾ ಮಾಧ್ಯಮದ ಎಲ್ಲ ಶರಣ ಬಂಧುಗಳೇ, ಮುತ್ತು ಕಂದಮ್ಮಗಳೇ, ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣ ಬಂಧುಗಳೇ, ಚೆನ್ನಮ್ಮ ತಾಯಿಯ ಪ್ರಾರ್ಥನೆ ಗೀತೆಯೊಂದಿಗೆ ನಾವೆಲ್ಲರೂ ಪುರಾಣದಲ್ಲಿ ಪಾಲ್ಗೊಳ್ಳೋಣ. ಕಿತ್ತೂರ ನಾಡಿನ ರಾಣಿ ಚೆನ್ನಮ್ಮ, ಕಿತ್ತೂರ ನಾಡಿನ ರಾಣಿ ಚೆನ್ನಮ್ಮ, ಎಷ್ಟಂತಾವರ ತಾಯಿ ನಿನ್ನಾಯ ಮಹಿಮಾ, ಎಷ್ಟಂತಾವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುತ್ತಾ ತಾಳಿಕೋಟೆ ಆರಾಧ್ಯ ದೈವ ಶ್ರೀ ಕಾಸ್ತತೇಶ್ವರ ಅಜ್ಜನವರನ್ನ ಹೃದಯ ಮಂದಿರದಲ್ಲಿ ಈ ಭವ್ಯ ವೇದಿಕೆಯಲ್ಲಿ ಸ್ಮರಿಸುತ್ತಾ ಗುರು ಹಿರಿಯರೇ, ಮಾತೆಯರೇ, ಅಕ್ಕ ತಂಗಿಯರೇ, ಸಹೋದರ, ಇವತ್ತಿಗೆ ನಡೆದಿರ್ತಕ್ಕಂಥ ಈ ಪುರಾಣದ ಒಂದು ಟಾಪಿಕ್, ಒಂದು ನೇಮ್ ಏನದಲ್ಲ, ವೀರರಾಣಿ ಚೆನ್ನಮ್ಮ. ವೀರರಾಣಿ ಚೆನ್ನಮ್ಮ, ವೀರರಾಣಿ ಅಂತ ಹೆಸರು ಯಾಕೆ ಬಂತು ಅಂದ್ರ ದೇಶ ಪ್ರೇಮ ಇದ್ದವ್ರಿಗೆ ಏನಂತ ಕರೀತಾರ್ರಿ? ಯೋಧ ಅಂತ ಕರೀತಾರೆ. ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದವರನ್ನ ಏನಂತ ಕರೀತಾರ್ರಿ?
ವೀರ ಯೋಧರು ಅಂತ ಕರೀತಾರೆ. ವೀರ ಯೋಧ ಅಂದ್ರೆ ವೀರ ಮಾತೆ ಚೆನ್ನಮ್ಮ 1778 ಕಾಕತಿಯಲ್ಲಿ ಜನಿಸಿರ್ತಕ್ಕಂಥ ಚೆನ್ನಮ್ಮ ರಾಣಿ ಅವರು ಧೂಳಪ್ಪ ಗೌಡ ದೇಸಾಯಿ ಆಮೇಲೆ ಪದ್ಮಾವತಿ ಅವರ ಮಗಳಾಗಿ ಮಲ್ಲಸರ್ಜನ ಹೆಂಡತಿಯಾಗಿ ಮುಂದೆ ಕಿತ್ತೂರಿನ ಒಂದು ಸಾಮ್ರಾಜ್ಯದ ನಾಯಕಿಯಾಗಿ ಆ ಆಂಗ್ಲರ ಒಂದು ಗುಂಡು ಮದ್ದುಗಳಿಗೆ ಎದೆಗೊಡದೆ ಒಂದು ದಿಟ್ಟತನದಿಂದ ಅವಳು ಏನ್ ಮಾಡ್ತಾಳ್ರಿ, ತನ್ನ ಸಾಮ್ರಾಜ್ಯ ರಕ್ಷಣೆಗಾಗಿ ಹೋರಾಟ ಮಾಡ್ತಾಳೆ. ಅದು 1824ರಲ್ಲಿ ನಡೆದಿರ್ತಕ್ಕಂಥ ಮೊದಲನೇ ಒಂದು ಯುದ್ಧದಲ್ಲಿ ಆಕೆ ಸೋಲನ್ನ ಒಪ್ಕೊಳ್ಳೋದಿಲ್ಲ. ಮುಂದೆ ನಮ್ಮಲ್ಲಿರ್ತಕ್ಕಂಥ ಒಂದು ಜನರ ಕುತಂತ್ರ ಬುದ್ಧಿಯಿಂದಾಗಿ ಅವಳೇನಾಗ್ತದ ಅಂದ್ರ ಕಿತ್ತೂರಿಗೆ ಸೋಲಾಗ್ತದ. ಆಮೇಲೆ ಅವಳನ್ನ ಒಂದು ಬೈಲಹೊಂಗಲ ಜೈಲಿನಲ್ಲಿ ಇಡ್ತಾರ. ಸಂಗೊಳ್ಳಿ ರಾಯಣ್ಣ ಬಲಗೈ ಬಂಟ ಅಂತ ಫೇಮಸ್ ಆಗಿರ್ತಾನ. ಅವನು ಮುಂದೆ ಆ ರಾಜ್ಯಭಾರದ ಒಂದು ಜವಾಬ್ದಾರಿಯನ್ನ ಒಪ್ಕೋತಾನ. ಅದು ಕೂಡ ನೆರವೇರೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿರ್ತಕ್ಕಂಥ ನಮಗ ಒಂದು ಏನಾಗ್ತಾರೆ, ಸೋಲಿಗೆ ಕಾರಣವಾಗ್ತಾರೆ. ಆದ ಕಾರಣದಿಂದ ಕೊನೆ ಉಸಿರನ್ನ ಆಕೆ ಎಲ್ಲ ಹೇಳ್ತಾಳ, ಬೈಲಹೊಂಗಲ ಜೈಲಿನಲ್ಲಿ ಹೇಳ್ತಾಳೆ. ಸೊ ಆಕೆಯಲ್ಲಿರ್ತಕ್ಕಂಥ ದೇಶ ಪ್ರೇಮ, ಆ ಒಂದು ಶೌರ್ಯ, ಶಕ್ತಿ, ಸಾಮರ್ಥ್ಯ, 3-4 ಲ್ಯಾಂಗ್ವೇಜ್ ಗಳನ್ನ ಮಾತಾಡುವಂತ ಸಾಮರ್ಥ್ಯ ಇರ್ತದೆ. ಅವಾಗಿನ ಕಾಲದೊಳಗ ರಾಮಾಯಣ, ಮಹಾಭಾರತ, ಒಳ್ಳೆ ಒಳ್ಳೆ ಕಥೆಗಳನ್ನ ಓದ್ತಾ ಇರ್ತಾಳ, ಯುದ್ಧ ಕಲೆಗಳನ್ನ ಕಲ್ತಿರ್ತಾಳ. ಆ ಒಂದು ಎಲ್ಲವನ್ನ ಅಭ್ಯಾಸ ಮಾಡಿ ಒಂದು ವೀರ ಮಾತೆ ಆಗ್ಬೇಕು ಅಂದ್ರೆ ಅದು ಅಸಾಧ್ಯದ ಮಾತು. ಆಗಿರ್ತಕ್ಕಂಥ ಚೆನ್ನಮ್ಮ ರಾಣಿ ಅವಳ ಹೆಸರು ಇನ್ನ ತನ್ನ ಐತ್ರಿ. 2026 ಅಲ್ಲಿ ನಾವಿದ್ದೀವಿ. ಇವತ್ತು ಪುರಾಣ ರೀತಿಯಲ್ಲಿ ನಾವು ಆಕೆ ಕಥೆಯನ್ನ ಕೇಳ್ತಾ ಇದ್ದೇವೆ.